ಕಾಲದಲ್ಲಿ ನಿಮ್ಮತ್ತೆ ಇದ್ರಲ್ಲ ಗಾಯತ್ರಿ ದೇವಿಯವ್ರಿಗೋಸ್ಕರ ನಾನು ನನ್ ಗಂಡ ನಾಗರಾಜ ಮನುಷ್ಯ ರೂಪದಲ್ಲಿ ಕಾಣಿಸ್ಕೊಂಡು ಸಹಾಯ ಮಾಡ್ತಾ ಇದ್ವಿ. ಈಗ ಮತ್ತೆ ನಿನ್ಗೋಸ್ಕರ ಉಲುಚಿಗೋಸ್ಕರ ಹೀಗ್ ಕಾಣಿಸ್ತಾ ಇದ್ದೀನಿ ಹೊರತು ಸರ್ಪ ರೂಪದಲ್ಲಿ ಇದ್ರೇನೆ ನಮ್ಗೊಳ್ಳೇದು. ನಾಗರಾಜ ಯಾಕೆ ಮನುಷ್ಯ ರೂಪದಲ್ಲಿ ಕಾಣಿಸ್ಕೊಳ್ಳಲ್ಲ ಬೊಟ್ಟಮ್ಮ? ಶಾಪದಿಂದ ಅವನ್ ರೂಪ ಬದಲಾಯಿಸೋಕಾಗ್ತಿಲ್ಲ ಅಮ್ಮ. ಯಾರಿಂದ ಶಾಪ ತಟ್ಟಿರೋದು? ಈಗ ವಿಷಯ ಎಲ್ಲ ಮಾತಾಡೋದು ಬೇಡ ನೈನಿ. ಹೇಳಿದಿದ್ರೆ ಅದ್ರ ಹಿಂದೆ ಇರೋ ಕತೆ ಏನು ಅಂತ ತಿಳ್ಕೊಬೋದಾಗಿತ್ತಲ್ವಾ? ಮಿಸ್ ಆಗೋಯ್ತು. ಬೊಟ್ಟಮ್ಮ, ಉಲುಚಿನ ಸ್ವಲ್ಪ ಹೊತ್ತು ಎತ್ಕೊಳ್ಳಿ ಅಂತ ನಾನಿನ್ನ ಕರೆದಿದ್ದು. ಹೌದಾ? ಕೊಡಮ್ಮ, ಕೊಡು. ಅಯ್ಯೋ ಅಮ್ಮೋ, ಅಲ್ಲೇ ಉಲುಚಿ. ಏನಮ್ಮ ಉಲುಚಿ ಪುಟ್ಟ, ಅಮ್ಮ ಬಂದಿದ್ದೀನಿ ನೋಡು. ಉಲುಚಿ ಪುಟ್ಟಿ. ಬೊಟ್ಟಮ್ಮ, ನೀನು ನಂಗೊಂದು ಸಹಾಯ ಮಾಡಬೇಕು. ನನ್ ಮಗುನ ನನಗೆ ಕೊಟ್ಟಿದ್ಯಾ, ನಿನ್ ಮಾತಿಗಿಲ್ಲ ಅಂತೀನಾ? ಲಕ್ಷ್ಮೀಪುರದಿಂದ ತಂದಿರೋ ಡಬ್ಬಿ ಒಳಗಿರೋ ತಾಳೆಗರಿಗಳನ್ನ ನೀನು ಓದ್ ಹೇಳಬೇಕು. ಅಯ್ಯೋ, ನನ್ ದೊಡ್ಡನಾದ್ನಿ ದೊಡ್ಡ ಸ್ಕೆಚ್ ಹಾಕಿದ್ಯಾ? ಓದ್ತೀಯ ಬೊಟ್ಟಮ್ಮ? ಓದ್ತೀನಿ, ಆದ್ರೆ ನಡೆಯೋದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ನೋವಾಗುತ್ತಮ್ಮ. ಪರವಾಗಿಲ್ಲ, ಅದ್ರಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಮಾಮ್. ಸರಿನಮ್ಮ. ಏಯ್ ಇಡಿಯಟ್, ಕಣ್ ಕಾಣಿಸಲ್ವಾ? ಯಾರಗ್ ಮಾಮ್? ನಿನ್ ತಲೆ ಕಣೋ. ಮೊದ ಏರಿರೋ ಆನೆ ತರ ಈಗ ಓಡ್ಕೊಂಡ್ ಬಂದು ಡ್ಯಾಶ್ ಹೊಡಿತಿಯಲ್ಲ, ನಿನ್ಗೇನು ಅನ್ಸಲ್ವಾ? ಆಲಸ್ಯಂ ಅಮೃತಂ ವಿಷಮ್ ಅಂತ ಹೇಳಿದಾರಲ್ಲ ಮಾಮ್, ಅದಕ್ಕೆ ಸ್ಪೀಡಾಗಿ ಬಂದ್ಬಿಟ್ಟೆ. ಏನಾಯ್ತು? ಡೀಟೇಲ್ಡ್ ಆಗಿ ಹೇಳ ಇಲ್ಲ ಶಾರ್ಟ್ ಆಗಿ ಹೇಳ? ಅರ್ಥ ಆಗೋ ಹಾಗೆ ಹೇಳು. ಅದನ್ನ ಹೇಳ್ಬಾರ್ದು, ನೋಡ್ಬೇಕು. ಬೇಗ ಹೇಳಿ ಸಾಯೋ. ನೋಡಿದ್ರ ಮಾಮ್, ನೀವು ನನ್ನ ಸಾವನೆ ಕೋರ್ಕೋತಿದ್ದೀರಾ. ತಲೆ ಕೆಟ್ಟೋನೆ, ನಿನ್ನ ನಾನ್ ಯಾಕೆ ಕಳಿಸ್ದೆ? ನಾನೇನು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಬರಕ್ ಹೇಳಿದ್ರಿ. ನೋಡಿದ್ಯಾ? ಬಂದಿದ್ದು ಆಯ್ತು. ಏನ್ ನೋಡ್ದೆ ಅದನ್ ಹೇಳೋ. ಯಾರು ಇಲ್ಲ ಅಲ್ಲ? ಒಂದ್ ನಿಮಿಷ ಇರಿ, ಬಾಗ್ಲು ಹಾಕ್ಬಿಡ್ತೀನಿ. ಬನ್ನಿ 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 ಮಾಮ್, ಬನ್ನಿ ಬನ್ನಿ. ಏಯ್, ಡೋರ್ ಕ್ಲೋಸ್ ಮಾಡಿದ್ಯಾ ಕಣೋ? ಹಾವು ಮನುಷ್ಯಲಾಯ್ತು ಮಾಮ್, ಅದು ಮಗುನ ಕೂಡ ಎತ್ಕೊಂತು. ದೊಡ್ಡ ಪುಟ್ಟಮ್ಮ ಬಂದಿದ್ಲಾ? ಅಯ್ಯ, ಅದ್ ಹೇಗೆ ಹೇಳಿದ್ರಿ ಮಾಮ್ ನೀವು? ನೀವು ನಿಜವಾಗ್ಲೂ ಜೀನಿಯಸ್ ಗೊತ್ತಾ? ಮಾಮ್, ನೀವು ಸತ್ತೋದ್ರೆ ನಿಮ್ ಬ್ರೈನ್ ನ ಮ್ಯೂಸಿಯಂ ಅಲ್ಲಿ ಇಡೋದಕ್ ಬಿಡ್ತೀರಾ? ರಾಸ್ಕಲ್, ನಾನ್ ಬದುಕಿರೋದು ನಿನ್ ಕಷ್ಟ ಅನ್ನಿಸ್ತಿದ್ಯಾ? ಅಯ್ಯ, ನಿಮ್ಗಿರೋ ಬ್ರೈನ್ ಬಗ್ಗೆ ಹೊಗಳುತ್ತಾ ಇದ್ದೀನಿ ನಾನು. ಏಯ್, ಆಚೆ ಹೋಗಿ ½ kg ಸ್ವೀಟ್ಸ್ ತಗೊಂಡ್ ಬಾರೋ. ಯಾಕೆ? ಅದನ್ ತಿಂತ ಕೂತ್ಕೋ, ಬೇರೇನ್ ಕೆಲ್ಸ ಇದೆ ನಿನ್ಗೆ? ಹೊರಗಡೆ ಇದ್ದ ದೊಡ್ಡ ಬಟ್ಟಮ್ಮನ ಮನೆ ಒಳಗಡೆ ಕರ್ಕೊಂಡ್ ಬಂದಿರೋ ನೈನಿ ಏನ್ ಮಾಡ್ತಾಳೆ ಅಂತ ತಿಳ್ಕೊಬಾರ್ದ? ಇದನ್ನೇ ಅಲ್ವಾ ನೀನ್ ಹೇಳ್ಬೇಕಾಗಿರೋದು. ಲಕ್ಷ್ಮೀಪುರದ ಪೆಟ್ಕೆಲಿರೋ ತಾಳೆಗರಿನ ಓದ್ಬೇಕು ಅಂತ ದೊಡ್ಡ ಬಟ್ಟಮ್ಮನ ರಿಕ್ವೆಸ್ಟ್ ಮಾಡಿದ್ಲು ಆ ನೈನಿ. ಇಂಟ್ರೆಸ್ಟಿಂಗ್. ಅವಳು ಮನುಷ್ಯ ರೂಪಕ್ಕೆ ಬದಲಾಗ್ಬೋದು, ಆದ್ರೆ ಮೂಲ ರೂಪ ಹಾವಾಗಿರೋದ್ರಿಂದ ಓದಿಸಬಹುದು ಅಂತ ನೈನಿ ಹೀಗ್ ಪ್ಲಾನ್ ಮಾಡಿದಾಳ. ಇದು ಯಾರ ಪ್ಲಾನೋ ಗೊತ್ತಿಲ್ಲ, ಆದ್ರೆ ಸುಮನಾಗ್ ಮಾತ್ರ ಈ ಮ್ಯಾಟ್ರೇ ಗೊತ್ತಿಲ್ಲ. ಇನ್ಯಾಕ್ ಲೇಟು? ಹೋಗೋಣ. ಔಟು. ನನ್ ಮಾಮ್, ನೀವಿವಾಗ ಹಾಲ್ಗೋಗಿ ಬಿಸಿ ಮುಟ್ಸ್ತಾ ಇರಿ, ಅಷ್ಟ್ರಲ್ಲಿ ನಾನು ಹೋಗಿ ಸುಮನನ್ ಕರ್ಕೊಂಡ್ ಬರ್ತೀನಿ. ಹುಷಾರು. ಸರಿ ಮಾಮ್.
ದೊಡ್ಡಬುಟ್ಟಮ್ಮ ಬಂದ್ರು. ಬೇಗ ಸ್ವಲ್ಪ ಬೇಗ ಬಾರಮ್ಮ. ಸುಮ್ಮನ ಬರೋಷ್ಟ್ರಲ್ಲಿ ತಾಳೆಗರಿಗಳನ್ನ ಓದ್ಬೇಕು ನೀನು. ಸುಮನ ನನ್ಗೇನು ಮಾಡಲ್ಲ ತಾನೆ? ಅವಳು ಕೆಳಗೆ ಬರೋದು ಇಲ್ಲ ಬಿಡು. ಕಣ್ಣು ಉರಿಯೋ ಥರ ಮಾಡಿ ಮೇಲೇನೆ ಮಲಗೋ ಹಾಗೆ ಪ್ಲಾನ್ ಮಾಡಿದ್ದೀನಿ. ಶಭಾಷ್, ರಿಯಲಿ ಗ್ರೇಟ್. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ ಕಣೋ. ಉಲೂಚಿನ ನಯನಿ ಕರ್ಕೊಂಡು ಹೋಗಿ ದೊಡ್ಡ ಪುಟ್ಟಮ್ಮನ ಕೈ ಕೊಡೋದು, ಅವಳು ತಾಳೆಗರಿಗಳನ್ನ ಓದಿ ಸಮಸ್ಯೆಯ ಪರಿಹಾರಕ್ಕೆ ಸಹಾಯ ಮಾಡೋದು. ವೆರಿ ಗುಡ್. ನಿನ್ ಬುದ್ಧಿವಂತಿಕೆ ಅದ್ಭುತ. ಎಲ್ಲೋ ಇರ್ಬೇಕಾಗಿತ್ತು ನೀನು. ಹೌದತ್ತೆ, ನಿಮ್ಮ ಹೋಟೆಲ್ ಹುಟ್ಟಿರೋದಕ್ಕೆ ಇಲ್ಲೇ ಇದ್ದಾನೆ. ಅಕ್ಕ ಸುಮ್ನಿರು, ಸಿಟ್ಟು ಬರ್ಸಿದ್ರೆ ಕೆಲ್ಸ ಕೆಡುತ್ತೆ. ನಿನ್ ಕೆಲ್ಸ ಪೂರ್ತಿ ಮಾಡೋದಿಕ್ಕೆ ನೀವು ಸುಮನನ್ನ ಉಪಯೋಗಿಸ್ಕೋತೀರಾ? ಅದು ಕೂಡ ಅವಳ ಕಣ್ಣಿಗೆ ನೋವಾಗೋ ಹಾಗೆ ಮಾಡಿ. ಪಾಪಿಸ್ಟ್ರಿಗೆ ಹಾಗೆ ಮಾಡಿದೇನೆ ಸರಿ. ಏಯ್, ಬಾಯಿ ಮುಚ್ಚೋ. ಏಯ್, ಸೈಲೆಂಟ್ ಆಗಿರೋ. ಮಾಮ್, ಬೇರೆ ದಾರಿ ಇಲ್ಲೇ ಹೀಗೆ ಮಾಡಿದ್ವಿ. ನಮ್ಮಂಥ ಮನುಷ್ಯರು ಯಾರು ಆ ಹಳೆ ಡಬ್ಬಿಲಿರೋ ಅಂಥ ತಾಳೆಗರಿಯನ್ನು ಓದೋದಕ್ಕಾಗದೇ ಇದ್ರು ಸರ್ಪಜಾತಿ ಆಗಿರೋ ದೊಡ್ಡಬೊಟ್ಟಮ್ಮನ ಕೈಯಲ್ಲಿ ಓದ್ಸೋಣ ಅಂತ ಸಜೆಷನ್ ಕೊಟ್ಟಿದ್ದು ವಿಕ್ರಾಂತೆ. ವಿಕ್ರಾಂತ್ ಅಂಡ್ ಟ್ಯಾಲೆಂಟು ನಿಂಗೆ ಗೊತ್ತಿಲ್ಲಕ್ಕ. ಬೇಗ ಶುರು ಮಾಡಿ, ರಾಹುಕಾಲ ಬರೋದ್ರಲ್ಲಿದೆ. ನೈನಿ ಅದನ್ನು ತೆಗಿ. ಸುಮನ, ಎದ್ದೇಳು ಸುಮನ. ಅಮ್ಮ, ಅಲ್ಲ ಬಾಬಾ, ನೀವ್ಯಾಕೆ ನನ್ನ ರೂಮಿಗೆ ಬಂದಿದ್ದೀರಾ? ಯಾಕೆ ಬರ್ಬಾರ್ದಾಗಿತ್ತ ನಾನು? ಯಾಕೆ? ಏನ್ ಕೆಲ್ಸ ಅಂತ ಕೇಳಿದ್ ನಾನು. ಕೆಲ್ಸ ಕಾರ್ಯ ಇಲ್ದೇ ಇರೋನು ನಾದ್ನಿ ರೂಮ್ಗೆ ಯಾಕೆ ಬರ್ತಾನೆ? ಈ ಯೂಸ್ಲೆಸ್ ಫೆಲೋ ಸುಮನನ್ನ ಕರ್ಕೊಂಡ್ ಬರ್ತಾನೋ ಇಲ್ವೋ? ಇವ್ರು ನೋಡಿದ್ರೆ ಕೆಲ್ಸ ಶುರು ಮಾಡಿದ್ದಾರೆ. ಹೀಗೆ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬಿಡಿವಲ್ಲ ಬಾವಾ. ಒಂದ್ ಹುಡುಗಿರ ರೂಮ್ಗೆ ಬೇರೆ ಗಂಡಸರು ಬರಬಾರ್ದು ಅಂತ ನಿಮಗ್ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ನಾನ್ ಯಾಕೆ ಬಂದಿದ್ದೀನಿ ಅನ್ಕೊಂಡೆ? ಅದನ್ನೇ ನಾನು ಕೇಳಿದ್ದು, ಆದ್ರೆ ನೀವು ಉತ್ತರ ಕೊಡ್ಲಿಲ್ಲ. ಕದ್ದು ಮುಚ್ಚಿ ಮಾಡ್ತಿರೋ ಪ್ಲಾನ್ ಅನ್ನ ಲೀಕ್ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಅಂದಹಾಗೆ ನೀನ್ ಬರ್ತೀಯಾ ಅಂತ ಎಲ್ರು ಕೂಡ ಅಲರ್ಟ್ ಆಗಿ ಅವ್ರು ಅನ್ಕೊಂಡಿರೋ ಕೆಲ್ಸನ ಮಾಡ್ತಾ ಇದ್ದಾರೆ. ಅಬ್ಬಾ, ನನಗಿಲ್ ಮೊದ್ಲೇ ಕಣ್ಣುರಿತಾ ಇದೆ. ನೀವ್ ನೋಡಿದ್ರೆ ಅರ್ಥ ಆಗ್ದಿರೋ ತರ ಮಾತಾಡ್ತಿದ್ದೀರಾ. ನಿನ್ ಕಣ್ ಮಾತ್ರ ಅಲ್ಲ ಸುಮನ, ಇವಾಗ ನಿನ್ ಮೈ ಉರ್ದೋಗುತ್ತೆ ಗೊತ್ತಾ? ಅಯ್ಯೋ, ನೋ, ನಾನ್ ನಿನ್ನ ಆ ದೃಷ್ಟಿಲಿ ನೋಡ್ತಿದ್ದೀನಿ ಅಂತ ಅನ್ಕೋಬೇಡ ಸುಮನ. ಮ್ಯಾಟ್ರ್ ಹೇಳ್ತಿದ್ದೆ ಅಷ್ಟೇ. ಕಣ್ಣೋವು ಅಂತ ನೀನ್ ಇಲ್ಲಿದ್ರೆ ನಿನ್ ಮಗಳು ಉಲುಚಿ ನೋಡಿದ್ರೆ ದೊಡ್ಡಬೊಟ್ಟಮ್ಮನ್ ಮಡ್ಲಲ್ಲಿ ಸೇರ್ಕೊಂಡಿದ್ದಾಳೆ. ಏನ್ ಹೇಳಿದ್ರಿ? ಉಲುಚಿ ರೂಮಲ್ಲಿ ಇಲ್ವಾ? ತೊಟ್ಲಲ್ಲೇ ಮಲಗಿದಾಳಲ್ಲ. ನೀನಿನ್ನು ಆಬ್ರ ಮೇಲೆ ಇದೆಯಾ ಅಷ್ಟೇ. ನಿನ್ಗೆ ಈ ಪರಿಸ್ಥಿತಿ ತಂದು ಉಲೂಚಿನ ನಿಮ್ಮಕ್ಕ ತಗೊಂಡ್ ಹೋಗಿ ದೊಡ್ಡಬೊಟ್ಟಮ್ಮನ್ ಕೊಟ್ಟು ಅವಳನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ಲು. ಪುಟ್ಟಿ, ಪುಟ್ಟಿ, ಉಲುಚಿ, ಸುಮನ, ಸುಮನ, ಸಮಾಧಾನ, ಸಮಾಧಾನ. ಓದು ಬೊಟ್ಟಮ್ಮ. ಅಷ್ಟೂನು ಓದಕ್ಕಾಗಲ್ಲ ನೈನಿ.
ಒಂದು ದಿನಕ್ಕೆ ಒಂದನ್ ಮಾತ್ರ ಓದಕ್ಕಾಗೋದು. ಅದೇನ್ ಹಾಗೆ? ಅಷ್ಟೇನಪ್ಪ, ನೀತಿ ನಿಯಮ ಕೂಡ ಹಾಗೇ ಇದೆ. ಸರಿ ನಾಗವೇಣಿ, ತಡ ಆಗ್ತಿದೆ, ಒಂದನ್ನಾದ್ರೂ ಬೇಗ ಓದು. ಆ ತಾಳೆ ಗರಿನ ಗಾಯತ್ರಿ ಪುಟ್ಟಿ ಕೈಲಿ ಮುಟ್ಸಿ ಓದ್ತೀನಿ. ಅವಳ ಕೈಯಲ್ಲಿ ಯಾಕೆ ಮುಟ್ಟಿಸ್ಬೇಕು? ಚಿಕ್ಕ ಮಕ್ಕಳು ಯಾವಾಗ್ಲೂ ದೇವ್ರ ಸಮಾನ ಅಲ್ವಾ? ಮೊದಲು ಮಕ್ಕಳ ಕೈಗೆ ತಾಳೆಗರಿನ ತಾಕ್ಸಿ ಆಮೇಲೆ ಓದ್ತಾರೇನೋ. ಹೌದಪ್ಪ. ಹ. ಗಾಯತ್ರಿ, ಈ ತಾಳೆಗರಿನ ಹಿಡ್ಕೊಳಮ್ಮ. ಸುಮನ, ನಾನು ನಿನ್ನ ಹಾಲು ಕರ್ಕೊಂಡು ಹೋಗ್ಲಾ? ಹೇಗ್ ಕರ್ಕೊಂಡು ಹೋಗ್ತೀರಾ? ಅಬ್ಬಾ, ಎತ್ಕೊಂಡು ಕರ್ಕೊಂಡು ಹೋದ್ರೆ? ಬಲ್ಲ ಬಾವ. ಅಯ್ಯ, ನಾನು ಸ್ವಲ್ಪ ಮಾತಾಡಕ್ ಬಿಡಮ್ಮ. ಎತ್ಕೊಂಡು ಹೋಗೋಷ್ಟು ಬಲ ಇದ್ರು ಅದು ಮರ್ಯಾದೆ ಅಲ್ಲ. ಹೋಗ್ಲಿ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ರೆ ಅದು ಕೂಡ ಸರಿ ಹೋಗಲ್ಲ. ಒಂದ್ ಕೆಲಸ ಮಾಡು, ಇಲ್ಲಿ ನೋಡು, ಈ ಖರ್ಚೀಫು ಈ ತುದಿನ ನೀನು ಹಿಡ್ಕೋ, ಈ ತುದಿನ ನಾನು ಹಿಡ್ಕೋತೀನಿ. ನಾನು ಮುಂದೆ ಹೋಗ್ತೀನಿ, ನೀನ್ ಫಾಲೋ ಮಾಡು. ಏನಂತೀಯಾ? ಹಿಡ್ಕೋ ಹಿಡ್ಕೋ. ತಗೋ. ಬಾ 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 ಬಾ. ಬೇಗ ಹೋಗಿವಲ್ಲ ಬಾವ. ಬಾ ಬಾ ಬಾ. ಓದು ಬೊಟ್ಟಮ್ಮ. ಜನ್ಮ ಬದಲಾದ್ರೂ ಶತ್ರುಗಳು ಬದಲಾಗಲ್ಲ. ಅದರಿಂದನೇ ಗಾಯತ್ರಿ ದೇವಿಗೆ ಪ್ರಾಣ ಅಪಾಯ ಸಂಭವಿಸುತ್ತೆ. ರಕ್ತ ಸಂಬಂಧನೇ ಇಷ್ಟಪಟ್ಟವ್ರನ್ನ ಕಾಪಾಡ್ಕೊಳ್ಳೋಕ್ ಸಾಧ್ಯ. ನಾಗವೇಣಿನ್ ಬೈಬೇಕು ಅಂತ ಮುಂದೆ ಬರ್ತಿದ್ದಾಳೆ ಸುಮನ. ಎಲ್ಲಿದ್ಯಾ? ಮಾತಾಡು. ಸುಮನ, ಯಾಕಷ್ಟು ಕೋಪ ಮಾಡ್ಕೋತ್ಯಾ? ನೀನ್ ಹೀಗೆ ಮುಂದೆ ಬಂದ್ರೆ ಉಲುಚಿನ ಎತ್ಕೊಂಡಿರೋ ದೊಡ್ಡ ಬುಟ್ಟಮ್ಮ ಹೆದರ್ಕೋತಾಳೆ. ನನ್ ಮಗು ಕೆಳಗ್ ಬಿದ್ದು ಅದಕ್ಕೇನಾದ್ರೂ ಆದ್ರೆ ಇದೇ ಸಾಯ್ತಲ್ಲ ಅನ್ಕೊಂಡು ನಿನ್ ಕೈ ತೊಳ್ಕೋಬೇಕು ಅನ್ಕೊಂಡ್ಯಾಕ? ಏಯ್, ಏನೇ ಮಾತಾಡ್ತಿದ್ಯಾ ನೀನು? ಅಪ್ಪಾಯ ನಿನ್ ಮಗುಗಲ್ಲ, ನಾನ್ ಹೆತ್ತ ಮಗುಗೆ. ಈ ಕತೆಗಳು ಚೆನ್ನಾಗಿ ಹೇಳ್ತ್ಯಾ. ಎಲ್ಲೋ ಬೆಳಿತಿರೋ ಮಗುಗ ಅಪಾಯ ಅಂತ ನನ್ ಮಗುನ ಹಾವಿನ ಕೈಲ್ ಕೊಡ್ತೀಯಾ? ಸುಮನಾ, ಏನಾದ್ರೂ ಮಾತಾಡೋದಕ್ಕೂ ಮೊದಲು ನೀನ್ ಲಿಮಿಟ್ಸ್ ಅಲ್ಲಿದ್ರೆ ತುಂಬಾ ಒಳ್ಳೇದು ಅಂತ ಅನ್ನಿಸ್ತಿದೆ ನನಗೆ.
ಭಾವ ನನಗ್ ಹೀಗೆಲ್ಲ ಮಾಡಿ ಈ ಜನ್ಮದಲ್ಲಿ ನಿಮ್ ತಾಯಿ ಆಯುಸು ಜಾಸ್ತಿ ಮಾಡ್ಕೊಳ್ಳೋ ಅಷ್ಟು ಸ್ವಾರ್ಥಿ ಆಗ್ಬಿಟ್ರಾ? ಬಾಯ್ ಮುಚ್ಚೆ. ಏಯ್, ಕರೆಕ್ಟಾಗಿ ಕ್ವೆಶ್ಚನ್ಸ್ ಕೇಳಿದ್ರೆ ಬಾಯಿ ಮುಚ್ಚು ಅಂತ ಯಾಕೆ ಹೇಳ್ತಿದ್ಯಾ? ಸುಮನ ಪರ್ಫೆಕ್ಟ್ ಆಗಿ ಕೇಳ್ತಾ ಇದ್ದಾಳಲ್ಲ. ಅಮ್ಮೋರು ಈ ಚಂದಲ್ಲಿ ಕೂಡ ನೆಮ್ಮದಿಯಿಂದ ಇರಬಾರ್ದು ಅನ್ಕೊಂಡಿದ್ದೀರಾ? ಅಪಾಯ ಬರ್ತಾ ಇದ್ರೆ ಅದನ್ ತಡೆ ಹಿಡಿಯೋದ್ ಬಿಟ್ಟು ನಮ್ಮನ್ನಂದ್ರೆ ಏನ್ ಪ್ರಯೋಜನ ನಯನಿ? ಅಕ್ಕ, ನಿನ್ ದೊಡ್ಡ ಮಗಳಿಗೆ ಅಪಾಯ ಆಗತ್ತೋ ಇಲ್ಲ ಪ್ರಾಣನೇ ಹೋಗತ್ತೋ? ಶಟ್ ಅಪ್ ಸುಮನ. ನಾನು ಹೀಗೆ ಮಾತಾಡೋದು. ನನ್ ಮಗ್ಳನ್ ಮಾತ್ರ ನೀವ್ ಎತ್ಕೊಂಡು ಹೋಗಿ ಏನ್ ಬೇಕಾದ್ರೂ ಮಾಡ್ಬೋದು. ಎಲ್ಲೋ ಇರೋಳ್ನ ಅವಳು ಇದ್ದಾಳೋ ಇಲ್ವೋ ಅಂತ ನಾನಂದ್ರೆ ನಿಮಗ್ ಕೋಪ ಬರತ್ತಾ? ವಿಕ್ರಾಂತ್, ಸುಮನ ನಾಲ್ಗೆನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಹೇಳೋ. 2 ಬಾರಿಸಿದ್ರು ನಂಗೇನು ಬೇಜಾರಾಗಲ್ಲ ಬ್ರೋ. ತನ್ನ ಹೆಂಡ್ತಿನ ಇನ್ನೊಂದ್ ಗಂಡಿಗೆ ಹೊಡಿ ಅಂತ ಹೇಳ್ಕೊಡೋ ಅಂತ ಗಂಡ ಇದ್ರೂ ಒಂದೇ ಇಲ್ದೇ ಇದ್ರೂ ಒಂದೇ. ನಿಮ್ ಕಿವಿಯಲ್ಲಿ ಇಯರ್ಫೋನ್ ಹಾಕೊಂಡಿದ್ದೀರಾ ಅತ್ತೆ? ನಿಮ್ ಚಿಕ್ಕ ಮಗ ಸತ್ರು ಪರವಾಗಿಲ್ಲ ಅಂತಿದ್ರು, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಅಷ್ಟಕ್ಕೂ ಅವ್ನು ನನ್ನ ಮಗನ್ ಥರ ಇದಾನ? ಹಾಗೆ ಹೆಂಡ್ತಿಗೆ ಹೊಡಿಯೋರನ್ನ ಗಂಡ ಅಂತ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಸುಮನನ ಉದ್ದೇಶ. ನೀವು ಅರ್ಥ ಮಾಡ್ಕೊಳ್ಳಿ. ಲೇ ವಿಶಾಲ್, ಆಣೆ ಮಾಡು, ಏನೋ ನೋಡ್ಕೊಂಡು ನಿಂತಿದ್ಯಾ? ನಿಮ್ ತಾಯಿ ಬಗ್ಗೆ ಮಾತಾಡ್ತಾ ಇದ್ರೆ ಹಲ್ ಕಡಿಯೋದನ್ನ ಬಿಟ್ಟು ಹಲ್ಲುದ್ರು ಸತ್ತಾನೆ. ಬಲಬಾ, ಯಾವ ಹೆಂಗಸರ ಮೇಲೂ ನಾನು ಕೈ ಮಾಡಲ್ಲ. ಮತ್ತ್ಯಾಕೆ ಕೋಪ ಬರ್ತಾ ಇದೆ ಅಂತ ಹೇಳೋದು? ನಿನಗರ್ಥ ಆಗಲ್ಲ ಕಣೋ. ವಿಶಾಲ್ ಹಾಗಂದ್ರೆ ನಯನಿ ಕೋಪ ಮಾಡ್ಕೊಂಡು ಅವಳ ತಂಗಿಗೆ ಹೊಡಿತಾಳೆ. ಅಮ್ಮ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇಲ್ಲಿ ಅವ್ರವ್ರ ಸ್ವಾರ್ಥ ಅವ್ರು ನೋಡ್ಕೋತಾ ಇದ್ದಾರೆ. ನಾನು ಕೂಡ ಉಲುಚಿ ಪುಟ್ಟಿನ ಸ್ವಲ್ಪ ಹೊತ್ತಾದ್ರೂ ಎತ್ಕೋಬಹುದು ಅಂತ ಆ ಮರದ ಡಬ್ಬಿಲಿರೋ ಅಂತ ಗಾಯತ್ರಿ ದೇವಿಯವ್ರಿಗೆ ಸಂಬಂಧಪಟ್ಟ ಭವಿಷ್ಯನ ಓದೋದಕ್ಕೆ ಬಂದೆ. ಓದಿದ್ದಾಯ್ತು, ವಿಷಯನೂ ಗೊತ್ತಾಯ್ತು. ಈ ಗುಲೂಚಿನ ಕೊಟ್ಟು ಹೊರಡು ನಾಗವೇಣಿ. ಹೊರಟೋಗ್ತೀನಮ್ಮ. ನನ್ ಮಗು ನನಗೆ ಕೊಟ್ಬಿಡು. ಮೊದ್ಲು ನನ್ ಮಗುನ್ ಕೊಡು. ಕೊಡಿ. ನಿನ್ ಮಗಳನ್ ಕೊಡ್ತಿದ್ದಾರೆ, ಇಸ್ಕೋ ಸುಮ್ನಾ. ಹೀಗ್ ಮಾಡ್ತಾಳೆ ಅಂತಾನೆ ಉಲುಚಿನ ಅವ್ರ ಕೈ ಕೊಟ್ಟಿದ್ದು. ತಲೆ ಕೆಟ್ಟೋಳೆ. ಏಯ್ ಬಿಡು ಸುಮನ. ನನ್ ಕುತ್ತಿಗೆ ಹಿಸುಕ್ತಿಯೇನೆ, ಹುಚ್ಚಿಡ್ದೋಳೆ. ಅತ್ತೆ, ದೊಡ್ಡ ಬೊಟ್ಟ ಮಾಲ್ವಾ ಮಗುನ್ ಕೊಟ್ಟಿದ್ದು? ನಿಮ್ಗೆ ಚೆಳ್ಳೆ ಹಣ್ಣು ತಿನ್ಸಕ್ಕೆ ಹಾಸಿನಿ ಬುದ್ಧಿ ಓಡಿಸಿ ಹೀಗ್ ಮಾಡಿದ್ದು.